ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಜಗತ್ತನ್ನು ಗೆದ್ದಂತಹ ಅಲೆಕ್ಸಾಂಡರ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಎಲ್ಲವನ್ನ ಗೆದ್ದು ಅವನು ಜೀವನದ ಕೊನೆಯ ಹಂತದಲ್ಲಿ ಇರ್ತಾನೆ. ಆಗ ಅವನ ಮನಸ್ಸಿಗೆ ಬಂದಿದ್ದು, ನಾನು ಜಗತ್ತನ್ನೇ ಗೆದ್ದೆ, ಆದರೆ ನನ್ನ ಸಾವಿನ ದವಡೆಯಿಂದ ಕಾಪಾಡೋದಕ್ಕೆ ಯಾರಿಗೂ ಆಗೋದೇ ಇಲ್ಲ ಅಂತ. ಆಗ ತನ್ನ ಸೈನಿಕರ ಬಳಿ 3 ಬೇಡಿಕೆಗಳನ್ನು ಇಡ್ತಾನೆ. ಮೊದಲನೇದೇನಪ್ಪ ಅಂತ ಅಂದರೆ, ನನಗೆ ಚಿಕಿತ್ಸೆಯನ್ನು ಕೊಟ್ಟಂತಹ ವೈದ್ಯರೇ ನನ್ನನ್ನು ಸ್ಮಶಾನದವರೆಗೆ ಹೊತ್ತುಕೊಂಡು ಹೋಗಬೇಕು ಅಂತ. ಕಾರಣ ಏನಪ್ಪ ಅಂತ ಅಂದರೆ, ಜಗತ್ತಿನ ಶ್ರೇಷ್ಠ ವೈದ್ಯರು ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ಎಂತಹ ಶ್ರೇಷ್ಠ ವೈದ್ಯರು ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಅವನನ್ನು ಸಾವಿನ ದವಡೆಯಿಂದ ಕಾಪಾಡೋದಕ್ಕೆ ಆಗಲಿಲ್ಲ ಅನ್ನೋದು. ಎರಡನೇದೇನಪ್ಪ ಅಂತ ಅಂದರೆ, ನಾನು ಗೆದ್ದು ಗಳಿಸಿದ ಮುತ್ತು, ರತ್ನ, ಚಿನ್ನ, ವಜ್ರ, ವೈಢೂರ್ಯ, ಸಂಪತ್ತು ಎಲ್ಲವನ್ನು ನನ್ನ ಹೆಣದ ಮೇಲೆ, ಶವದ ಮೇಲೆ ಚೆಲ್ಲಬೇಕು ಅಂತ. ಯಾಕೆ ಅಂತ ಅಂದರೆ, ನಾನು ಗಳಿಸಿದ ಸಂಪತ್ತನ್ನು ನಾನು ಕೊನೆಗೆ ಹೊತ್ತುಕೊಂಡು ಹೋಗ್ತಾ ಇಲ್ಲ. ಕೊನೆಗೆ ನನ್ನ ಜೊತೆಯಲ್ಲಿರೋದು ನಾನು ಗಳಿಸಿದ ಪ್ರೀತಿಯಷ್ಟೇ ಅನ್ನೋದನ್ನು ಜಗತ್ತಿಗೆ ಸಾರಲು. ಇನ್ನು ಮೂರನೇದೇನಪ್ಪ ಅಂತ ಅಂದರೆ, ತನ್ನ 2 ಕೈಗಳನ್ನು ಆಕಾಶದ ಕಡೆಗೆ ಮುಖ ಮಾಡಿಟ್ಟು ನನ್ನನ್ನು ಸಮಾಧಿ ಮಾಡಬೇಕು ಅಂತ. ಕಾರಣ ಯಾಕಂದರೆ, ನಾನು ಇಡೀ ಜಗತ್ತನ್ನೇ ಗೆದ್ದರೂ ಕೂಡ ನಾನು ಬರಿಗೈಯಲ್ಲಿ ಹೋಗುತ್ತಿರುವೆ. ಬರಿಗೈಯಲ್ಲಿ ಬಂದವನು ಇಡೀ ಜಗತ್ತನ್ನು ಗೆದ್ದೆ, ಆದರೆ ವಾಪಸ್ ಹೋಗುವಾಗ ಬರಿಗೈಯಲ್ಲೇ ಹೋಗುತ್ತಿದ್ದೇನೆ ಅನ್ನುವಂತಹ ಸತ್ಯವನ್ನು ಜನರಿಗೆ ತಿಳಿಸ್ಕೊಡೋದಕ್ಕೆ ಈ 3 ವಿಷಯಗಳನ್ನು, ತನ್ನ ಬೇಡಿಕೆಗಳನ್ನು ಸೈನಿಕರಿಗೆ ತಿಳಿಸಿ ಅಲೆಕ್ಸಾಂಡರ್ ಕಣ್ಣು ಮುಚ್ಚುತ್ತಾನೆ. ಧೈರ್ಯ, ಸಾಹಸ, ಶಕ್ತಿವಂತಿಕೆಗೆ ಹೆಸರಾಗಿದ್ದ ಅಲೆಕ್ಸಾಂಡರ್ ಕೊನೆಯಲ್ಲಿ ಜನರಿಗೆ ಪ್ರೀತಿಯಿಂದ ಬದುಕೋದನ್ನು ಸಹ ಹೇಳಿ ಕಣ್ಣು ಮುಚ್ಕೋತಾನೆ. ನಾವು ಸಹ ಪ್ರತಿನಿತ್ಯದ ಜೀವನದಲ್ಲಿ ಅಲೆಕ್ಸಾಂಡರ್ನಂತೆ ಓಡ್ತಾನೆ ಇದ್ದೀವಿ ಅಲ್ವಾ? ಹೆಚ್ಚಿನ ಹಣ, ಸಂಪತ್ತು, ಆಸೆಗೋಸ್ಕರ ನಮ್ಮನ್ನು ನಾವು ನಿರ್ಲಕ್ಷಿಸಿಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ಬಿಟ್ಟು ನಮ್ಮ ಜೀವನವನ್ನೇ ಜೀವಂತ ಶವವನ್ನಾಗಿ ಮಾಡ್ಕೋತಾ ಇದ್ದೀವಿ. ಹಣ, ಸಂಪತ್ತಿನ ಆಸೆಗೋಸ್ಕರ ಪ್ರೀತಿಯಿಂದ ಬದುಕೋದನ್ನು ಕಳೆದುಕೊಳ್ತಾ ಇದ್ದೀವಿ. ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀವಿ. ಔಷಧಗಳು, ಮಾತ್ರೆಗಳನ್ನೇ ಹೆಚ್ಚಾಗಿ ಸೇವಿಸಿಕೊಂಡಿರೋ ನಾವು ಆಹಾರ, ನೀರು ಇದನ್ನೆಲ್ಲ ನಿರ್ಲಕ್ಷಿಸಿ ಬಿಟ್ಟಿದ್ದೀವಿ. ಪ್ರೀತಿ, ವಿಶ್ವಾಸ ಎಲ್ಲವನ್ನ ದೂರ ಮಾಡಿಕೊಂಡು ನೀರು, ಆಹಾರದ ಬದಲು ಮಾತ್ರೆ, ಔಷಧಗಳನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೀವಿ ಅಲ್ವಾ? ನಮ್ಮ ಜೀವನವನ್ನು ನಡೆಸೋದಕ್ಕೆ ಹಣ ಬೇಕು, ಆದರೆ ಹಣವೇ ಜೀವನ ಖಂಡಿತ ಯಾವತ್ತೂ ಆಗಬಾರ್ದು. ಜಗತ್ತನ್ನು ಗೆಲ್ಲುವಂತಹ ಅಗತ್ಯ ನಮಗೆ ಯಾರಿಗೂ ಖಂಡಿತ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ನಮ್ಮ ಪ್ರೀತಿ ಪಾತ್ರರ ಮನಸ್ಸನ್ನು ಗೆದ್ದು ಜೀವನವನ್ನು ಖುಷಿಯಿಂದ ಬದುಕುವಂತಹ, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಬದುಕು ನಮ್ಮೆಲ್ಲರಿಗೂ ಅಗತ್ಯ ಇದೆ. ಕೊನೆಯಲ್ಲಿ ದ್ವೇಷದಿಂದ ಗೆದ್ದದ್ದು ನಮ್ಮ ದೇಹದ ಜೊತೆಗೆ ಮಣ್ಣಾಗಿ ಹೋಗುತ್ತೆ. ಅದೇ ಪ್ರೀತಿಯಿಂದ ಗೆದ್ದದ್ದು ಯಾವತ್ತೂ ನಮಗೆ ಅಮರವಾಗಿ ಉಳಿಯುತ್ತೆ. ನಿಮಗೆ ಯಾವುದು ಬೇಕು ನೀವೇ ನಿರ್ಧಾರ ಮಾಡಿ.